ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ಪೊಲಿಟಿಕಲ್ ಸೈನ್ಸ್ ಎಕ್ಸಾಮನ್ನು ಹೇಗೆ ಬರೆದಿದ್ದೀರಿ? 2026ರ ವಾರ್ಷಿಕ ಪರೀಕ್ಷೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದ ನಂತರ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯ ಪ್ರಶ್ನೆಗಳು ಹಾಗೂ ಉತ್ತರಗಳನ್ನ ಹೇಳ್ತಾ ಹೋಗ್ತೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡಿ. ಫಸ್ಟಿಗೆ 10 ಅಂಕ 5 ಅಂಕ ಪ್ರಶ್ನೆಗಳನ್ನು ಕೊಡೋದ್ರ ಉದ್ದೇಶ ಏನು ಅಂತ ಹೇಳಿದರೆ, ಆ ಪ್ರಶ್ನೆಗಳಿಗೆ ಓದೋದಕ್ಕೆ ಜಾಸ್ತಿ ಸಮಯ ಬೇಕು. ನಾನು ವಿಡಿಯೋ ಹಾಕುವಂತಹ ಗ್ಯಾಪಲ್ಲಿ ನೀವು ಓದ್ಕೊಂಡಿರಬೇಕು ಅನ್ನೋ ಕಾರಣಕ್ಕೆ ಮುಂಚಿತವಾಗಿ ಆ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ 5 ಹಾಗೂ 10 ಅಂಕದ ಪ್ರಶ್ನೆಗಳನ್ನ ಕೊಟ್ಟಲ್ಲಿ ಅದನ್ನು ಸರಿಯಾಗಿ ಓದ್ಕೊಳ್ಳಿ. ಸೊ ನಿನ್ನೆ ನಡೆದಿರುವಂತಹ ರಾಜ್ಯಶಾಸ್ತ್ರ 2026ರ ವಾರ್ಷಿಕ ಪರೀಕ್ಷೆಗೆ ನಿನ್ನೆನೇ ಉತ್ತರವನ್ನು ಹಾಕಬೇಕಾಗಿತ್ತು. ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಇವತ್ತು ಉತ್ತರವನ್ನು ಹೇಳ್ತಾ ಇದ್ದೀನಿ, ಬಟ್ ಡೀಟೇಲ್ ಆನ್ಸರ್ನ ಕೊಡ್ತಾ ಇದ್ದೀನಿ. ಇಡೀ ಪೇಪರಲ್ಲಿ ಯಾವ ರೀತಿಯಾಗಿ ಆನ್ಸರ್ನ ಬರೆದಿದ್ದೀರಿ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಬಹುದು. ಮೊದಲನೇ ಪ್ರಶ್ನೆ, ಗಡಿರೇಖೆ ಆಯೋಗದ ಅಧ್ಯಕ್ಷರು ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಎರಡನೇ ಬಹು ಆಯ್ಕೆ ಪ್ರಶ್ನೆ, ಚುನಾವಣೆಯ ಮೂಲ ಪದ ಎಲಿಗೇರ್ ಅಥವಾ ಇಲ್ಲಿ ಎಲಿಗೆರೆ, ಅವರು ಎಲಿಗೇರ್ ಅಂತ ಕೊಟ್ಟಿದ್ದಾರೆ, ಅದನ್ನು ಬರೀಬಹುದು. ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುವ ದಿನ ಮೇ 1. ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಜೆರೆಮಿ ಬೆಂಥ್ಯಾಮ್. ಈ ಕೆಳಗಿನ ಯಾವ ಹೇಳಿಕೆಯು ಸೂಕ್ತವಾಗಿದೆ ಅಂತ ಕೇಳಿದರೆ, ಜವಾಹರ್ಲಾಲ್ ನೆಹರು ಮತ್ತು ಚೌವೆನ್ ಲಾಯ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು ಅನ್ನೋದು ಸರಿಯಾದಂಥ ಉತ್ತರ. ಬಿಟ್ಟ ಸ್ಥಳ ಪ್ರಶ್ನೆಗಳು, ಇಲ್ಲಿ ಮೊದಲು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ ಮಸ್ಸೂರಿ. ಡ್ಯಾಶ್ ರವರು ನರ್ಮದಾ ಬಚಾವೋ ಆಂದೋಲನದ ನಾಯಕರು ಮೇಧಾ ಪಟ್ಕರ್. ಡ್ಯಾಶ್ ಅವರು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು ಎಲಿಯೆ ಕಾಫ್ಮನ್. ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಒಂಬೂಡ್ಸ್ಮನ್. ಬಾಂಗ್ಲಾದೇಶ ಉದಯವಾದ ವರ್ಷ 1971. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ 1885. ಅಕ್ಷರ ಕ್ರಾಂತಿ ಜ್ಯೋತಿಬಾ ಫುಲೆ. ಲೇಸರ್ಸ್ ಫೇರ್ ಮುಕ್ತ ಮಾರುಕಟ್ಟೆ. ಲೀಗ್ ಆಫ್ ನೇಷನ್ಸ್ 1920. ಪೆರಿಸ್ಟ್ರೋಯ್ಕ್ ಅಂತ ಕೊಟ್ಟಿದ್ದಾರೆ, ಪುನರ್ರಚನೆ. ಪೆರಿಸ್ಟ್ರೋಯ್ಕ್ ಮತ್ತು ಗ್ಲಾಸ್ನಾಸ್ಟ್ ಓದ್ಕೊಂಡಿರ್ತೀರಿ. ಪೆರಿಸ್ಟ್ರೋಯ್ಕ್ ಅಂತ ಹೇಳಿದ್ರೆ ಪುನರ್ರಚನೆ, ಗ್ಲಾಸ್ನಾಸ್ಟ್ ಅಂತ ಹೇಳಿದ್ರೆ ಮುಕ್ತತೆ. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು ಕೇಳಿರುವಂಥದ್ದು. 5 ಪ್ರಶ್ನೆಗಳನ್ನ ಕೇಳಿದ್ರು, ಈಸಿಯಾಗಿತ್ತು. ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ ಎಷ್ಟು? 18. ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿದವರು ಯಾರು ಕೇಳಿದರೆ, ಡಾಕ್ಟರ್ BR ಅಂಬೇಡ್ಕರ್. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು? ಜಿಲ್ಲಾಧಿಕಾರಿಗಳು. ಬ್ರಿಕ್ಸ್ ಅನ್ನು ವಿಸ್ತರಿಸಿ ಅಂತ ಹೇಳಿದರೆ, B ಅಂತ ಹೇಳಿದರೆ ಬ್ರೆಜಿಲ್, R ಅಂತ ಹೇಳಿದರೆ ರಷ್ಯಾ, I ಅಂತ ಹೇಳಿದರೆ ಭಾರತ, C ಅಂತ ಹೇಳಿದರೆ ಚೀನಾ, S ಅಂತ ಹೇಳಿದರೆ ದಕ್ಷಿಣ ಆಫ್ರಿಕಾ. ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ. ಓಕೆನಾ? 16. ಭಾರತ ಸಂವಿಧಾನದ ಯಾವ ವಿಧಿಯು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ? 51ನೇ ವಿಧಿ. ನೆಕ್ಸ್ಟು ಭಾಗ ಬಿ ಯಲ್ಲಿ ಕೇಳಿರುವಂತಹ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಪ್ರತ್ಯಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ ಅಂತ ಕೇಳಿದರೆ, ಚುನಾವಣೆಯಲ್ಲಿ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗೆ ಮತ ಚಲಾಯಿಸುವ ಪದ್ಧತಿಯೇ ಪ್ರತ್ಯಕ್ಷ ಚುನಾವಣೆ. ಉದಾಹರಣೆಗೆ ಭಾರತದ ಲೋಕಸಭೆ ಮತ್ತು ವಿಧಾನಸಭೆ. 2ನೇ ಪ್ರಶ್ನೆ, ಅಖಿಲ ಭಾರತ ಸೇವೆಗಳು ಎಂದರೇನು ಅಂತ ಕೇಳಿದರೆ, ಕೇಂದ್ರ ಮತ್ತು ರಾಜ್ಯ ಸಭೆಗಳಿಗೆ ಎರಡಕ್ಕೂ ಸಂಬಂಧಿಸಿದ ಸೇವೆಗಳನ್ನು ಅಖಿಲ ಭಾರತ ಸೇವೆಗಳು ಎನ್ನುವರು. ಉದಾಹರಣೆಗೆ IAS, IPS. ಮುಂದಿನ ಪ್ರಶ್ನೆ, ಸರ್ಕಾರದ 2 ಇಲಾಖೆಗಳನ್ನು ತಿಳಿಸಿ. ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ. ಮುಂದಿನ ಪ್ರಶ್ನೆ, ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು? ಹಿಂದೂ ವಿಡೋಸ್ ಹೋಮ್ ಪುಣೆಯಲ್ಲಿ 1899ರಲ್ಲಿ ಪ್ರಾರಂಭವಾಯಿತು. ಕೋಮುವಾದ ಎಂದರೇನು ಅಂತ ಕೇಳಿದರೆ, ಕೋಮುವಾದ ಎಂದರೆ ಒಂದು ನಿರ್ದಿಷ್ಟ ವರ್ಗದ ಗುಂಪು ತಮ್ಮ ಧರ್ಮದ ಬಗ್ಗೆ ಅಪರಿಮಿತ ಅಭಿಮಾನವನ್ನು ಹೊಂದಿದ್ದು ಇತರೆ ಧರ್ಮಗಳ ಬಗ್ಗೆ ಕೀಳರಿಮೆಯನ್ನು ಮೂಡಿಸುವುದೇ ಕೋಮುವಾದ. ಮುಂದಿನ ಪ್ರಶ್ನೆ, ಸಿರಿಯಾದ 2 ಜನಾಂಗೀಯ ಗುಂಪುಗಳನ್ನು ಹೆಸರಿಸಿ. ಯಾವುದು ಬರೆದಿದ್ರು ಕೂಡ ಕರೆಕ್ಟ್ ಇರುತ್ತೆ. ಅರ್ಮೇನಿಯನ್ಸ್, ತುರ್ಕ್ಮೆನೀಸ್, ಕರ್ಡ್ಸ್, ಅರಬ್ಸ್. ಸಾರ್ಕ್ನ ಯಾವುದಾದರೂ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ ಅಂತ ಇದೆ. ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ. ಭಾರತದ ವಿದೇಶಾಂಗ ನೀತಿಗೆ ಕೊಡುಗೆಯನ್ನು ನೀಡಿದ 2 ನಾಯಕರನ್ನು ಹೆಸರಿಸಿ. ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ. ನೆಕ್ಸ್ಟು ಭಾಗ ಸಿ ಯಲ್ಲಿ 5 ಅಂಕದ ಪ್ರಶ್ನೆಗಳನ್ನ ಕೇಳಿದರೆ, ನಾನು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳು ಕೂಡ ಬಂದಿತ್ತು. ಎಕ್ಸಾಮ್ನ ಚೆನ್ನಾಗಿ ಬರೆದಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇ ಪ್ರಶ್ನೆ, 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳನ್ನು ವಿವರಿಸಿ. 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆಯ ಮುಖ್ಯಾಂಶಗಳು. ಈ ಕಾಯ್ದೆಯು ಮೌಂಟ್ ಬ್ಯಾಟನ್ ಯೋಜನೆಯ ವಿಸ್ತರಣೆಯಾಗಿದ್ದು ಇದು ಬ್ರಿಟಿಷರ ಅಂತಿಮ ಕಾಯ್ದೆಯಾಗಿದೆ. ಇದರ ಮುಖ್ಯಾಂಶಗಳೆಂದರೆ, ಅದಕ್ಕಾಗಿ ಇದು ಇಂಪಾರ್ಟೆಂಟು, ಇದು ಬ್ರಿಟಿಷರ ಅಂತಿಮ ಕಾಯ್ದೆ. ಭಾರತವನ್ನು ವಿಭಜಿಸಿ ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಸ್ವತಂತ್ರ ರಾಷ್ಟ್ರಗಳ ರಚನೆಗೆ ಅವಕಾಶ ನೀಡಿತು. ಪಾಕಿಸ್ತಾನಕ್ಕೆ ಸೇರಿದ ಪ್ರಾಂತ್ಯಗಳನ್ನು ಬಿಟ್ಟು ಉಳಿದ ಎಲ್ಲ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳು ಭಾರತದ ಭೂಭಾಗದ ವ್ಯಾಪ್ತಿಗೆ ಬಂದವು. ಪಾಕಿಸ್ತಾನದ ಭೂಪ್ರದೇಶ ಪೂರ್ವ ಬಂಗಾಳ, ಪಶ್ಚಿಮ ಪಂಜಾಬ್, ಸಿಂಧ್, ಬಲೂಚಿಸ್ತಾನ, ಅಸ್ಸಾಂನ ಸಿಲ್ಲಟ್ ಮತ್ತು ವಾಯುವ್ಯ ಗಡಿ ಪ್ರಾಂತ್ಯಗಳನ್ನು ಒಳಗೊಂಡಿರುತ್ತದೆ.
ದೇಶೀಯ ಸಂಸ್ಥಾನಗಳು ಯಾವುದೇ ರಾಷ್ಟ್ರಗಳಲ್ಲಿ ವಿಲೀನವಾಗಲು ಸ್ವಾತಂತ್ರ್ಯ ಪಡೆದುಕೊಂಡವು. ಭಾರತದ ರಾಜ್ಯಗಳ ಮೇಲೆ ಚಕ್ರವರ್ತಿಯ ಅಧಿಪತ್ಯ ಕೊನೆಗೊಂಡಿತು. ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಹುದ್ದೆ ರದ್ದು ಆಯಿತು. ವೈಸ್ರಾಯ್ ಹುದ್ದೆಯನ್ನು ರದ್ದು ಮಾಡಿ ಪ್ರಾಂತ್ಯಗಳಲ್ಲಿ ಗವರ್ನರ್ ಜನರಲ್ ನೇಮಕಕ್ಕೆ ಅವಕಾಶ ನೀಡಿತು. ಪ್ರತಿಯೊಂದು ರಾಷ್ಟ್ರದ ಸಂವಿಧಾನ ರಚನಾ ಸಭೆಯು ಶಾಸಕಾಂಗ ಅಧಿಕಾರಗಳನ್ನು ಚಲಾಯಿಸುತ್ತದೆ. ಭಾರತ ಮತ್ತು ಪಾಕ್ ವಿಭಜನೆ ನಂತರ ಗಡಿಗಳನ್ನು ಗುರುತಿಸಲು ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ರವರ ಅಧ್ಯಕ್ಷತೆಯಲ್ಲಿ ಗಡಿರೇಖೆ ಆಯೋಗವನ್ನು ರಚಿಸಲಾಯಿತು. ಈ ಕಾಯ್ದೆಯನ್ನು ಅನುಮೋದಿಸುವುದರೊಂದಿಗೆ ಭಾರತದಲ್ಲಿ ಬ್ರಿಟಿಷರ ಆಡಳಿತವನ್ನು ಕೊನೆಗಾಣಿಸಿ ಭಾರತ ಮತ್ತು ಪಾಕಿಸ್ತಾನವೆಂಬ ಎರಡು ಸ್ವತಂತ್ರ ರಾಷ್ಟ್ರಗಳು ಉದಯಿಸಿದವು. ಎರಡನೇ ಪ್ರಶ್ನೆ, ಮಧ್ಯಂತರ ಸರ್ಕಾರದ ಕುರಿತು ಟಿಪ್ಪಣಿ ಬರೆಯಿರಿ. 1946ರ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಪ್ರಕಾರ ಭಾರತದಲ್ಲಿ ಮಧ್ಯಂತರ ಸರ್ಕಾರವು ಸೆಪ್ಟೆಂಬರ್ 2, 1946ರಂದು ರಚನೆಯಾಗಿ ಆಗಸ್ಟ್ 15, 1947ರವರೆಗೆ ಅಸ್ತಿತ್ವದಲ್ಲಿತ್ತು. ಅಂದರೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಅದು ಮಧ್ಯಂತರ ಸರ್ಕಾರ. ಈ ತಾತ್ಕಾಲಿಕ ಸರ್ಕಾರವು ಭಾರತವನ್ನು ಬ್ರಿಟಿಷ್ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯದೆಡೆಗೆ ಕೊಂಡೊಯ್ಯುವ ಉದ್ದೇಶವನ್ನು ಹೊಂದಿತ್ತು. ಹೊಸದಾಗಿ ಚುನಾಯಿಸಲ್ಪಟ್ಟ ಸಂವಿಧಾನ ರಚನಾ ಸಭೆಯಿಂದ ತಾತ್ಕಾಲಿಕ ಸರ್ಕಾರವನ್ನು ರಚಿಸಲಾಯಿತು. ಈ ಸಂವಿಧಾನ ರಚನಾ ಸಮಿತಿಯು ಶಾಸಕಾಂಗವಾಗಿ ಕಾರ್ಯನಿರ್ವಹಿಸಿದರೆ, ವೈಸ್ರಾಯ್ ರವರ ಕಾರ್ಯಕಾರಿ ಮಂಡಳಿಯು ತಾತ್ಕಾಲಿಕ ಸರ್ಕಾರದ ಕಾರ್ಯಾಂಗವಾಗಿ ಕಾರ್ಯನಿರ್ವಹಿಸಿತು. ಪ್ರಧಾನಮಂತ್ರಿಯ ಅಧಿಕಾರವನ್ನು ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರಿಗೆ ನೀಡಲಾಗಿತ್ತು. ಪಂಡಿತ್ ಜವಾಹರಲಾಲ್ ನೆಹರೂರವರು ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಕಾರ್ಯಕಾರಿ ಮಂಡಳಿಯ ಸದಸ್ಯರೆಂದರೆ ಜವಾಹರಲಾಲ್ ನೆಹರು ಪ್ರಧಾನಮಂತ್ರಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಗೃಹ ಸಚಿವರು, ಡಾಕ್ಟರ್ BR ಅಂಬೇಡ್ಕರ್ ಕಾನೂನು ಸಚಿವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಿಕ್ಷಣ ಸಚಿವರು. ಈ ರೀತಿ ಇನ್ನೂ 12 ಜನ ಸಚಿವರಿದ್ದರು. ಮಧ್ಯಂತರ ಸರ್ಕಾರವು 1947ರವರೆಗೂ ಭಾರತವು ಬ್ರಿಟಿಷರ ಪ್ರಾಬಲ್ಯದಲ್ಲಿದ್ದರೂ ಅಮೆರಿಕ ದೇಶವನ್ನೊಳಗೊಂಡಂತೆ ಇತರೆ ರಾಷ್ಟ್ರಗಳ ಜೊತೆ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿತ್ತು. ಮುಂದಿನ ಪ್ರಶ್ನೆ, ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ಸರ್ಕಾರಿ ನೌಕರರ ಸಮೂಹವೇ ನಾಗರಿಕ ಸೇವಾ ವರ್ಗ. ಇದು ಶಾಶ್ವತ ಕಾರ್ಯಾಂಗವಾಗಿದ್ದು ವಿಲ್ಲೋಬಿರವರು ಇದನ್ನು ಸರ್ಕಾರದ 4ನೇ ಅಂಗ ಎಂದಿದ್ದಾರೆ. ಇದರ ಪ್ರಮುಖ ಲಕ್ಷಣಗಳೆಂದರೆ ವೃತ್ತಿನಿರತ ವರ್ಗ, ಕಾಯಂ ಆಡಳಿತ, ಅನಾಮಧೇಯತ್ವ, ಕಾನೂನಿನ ಚೌಕಟ್ಟು, ವಿಶೇಷ ತರಬೇತಿ, ಸಾರ್ವಜನಿಕ ಹೊಣೆಗಾರಿಕೆ, ಅಧಿಕಾರ ಶ್ರೇಣಿ ಪದ್ಧತಿ, ರಾಜಕೀಯ ತಾಟಸ್ಥ್ಯ, ನಿಷ್ಪಕ್ಷಪಾತತೆ, ಸೇವಾ ಮನೋಭಾವ, ಶೈಕ್ಷಣಿಕ ಅರ್ಹತೆ. ಮುಂದಿನ ಪ್ರಶ್ನೆ, ಮಹಿಳಾ ಚಳುವಳಿಯ ಕಾರಣಗಳಾವುವು? ಮಹಿಳೆಯರು ತಮಗಾಗುತ್ತಿದ್ದ ಅನ್ಯಾಯ, ದೌರ್ಜನ್ಯ, ಅತ್ಯಾಚಾರ, ದಬ್ಬಾಳಿಕೆ ಮತ್ತು ಅಸಮಾನತೆಗಳ ವಿರುದ್ಧ ನಡೆಸಿದ ಸಂಘಟಿತ ಹೋರಾಟವೇ ಮಹಿಳಾ ಚಳುವಳಿಯಾಗಿದೆ. ಈ ಚಳುವಳಿಗೆ ಕಾರಣಗಳೆಂದರೆ ಅಸಮಾನತೆ, ವರದಕ್ಷಿಣೆ ಪಿಡುಗು, ಮಾನವ ಹಕ್ಕುಗಳ ಉಲ್ಲಂಘನೆ, ಪುರುಷ ಪ್ರಧಾನ ವ್ಯವಸ್ಥೆ, ಲೈಂಗಿಕ ಹಿಂಸಾಚಾರ, ಕೌಟುಂಬಿಕ ಹಿಂಸೆ. ಮುಂದಿನ ಪ್ರಶ್ನೆ, ಸಮ್ಮಿಶ್ರ ಸರ್ಕಾರದ ಗುಣಗಳಾವುವು? ಸಮ್ಮಿಶ್ರ ವ್ಯವಸ್ಥೆಯ ಗುಣಗಳು. 5 ಅಂಕದ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಡುವಾಗ ಸಮ್ಮಿಶ್ರ ವ್ಯವಸ್ಥೆಯ ಗುಣಗಳು ಮತ್ತು ಅವಗುಣ ಅಂತ ಹೇಳಿದ್ರೆ ದೋಷ, ಇದೆರಡೂ ನೋಡ್ಕೊಳ್ಳಿ, 2ರಲ್ಲಿ 1 ಬರುತ್ತೆ ಅಂತ ಹೇಳಿದ್ದೆ. ಸಾರ್ವತ್ರಿಕ ಚುನಾವಣೆಗಳ ನಂತರ ಯಾವುದೇ ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತ ಪಡೆಯದಿದ್ದಾಗ 2 ಅಥವಾ ಹೆಚ್ಚು ರಾಜಕೀಯ ಪಕ್ಷಗಳು ಒಗ್ಗೂಡಿ ಸರ್ಕಾರ ರಚಿಸುವುದೇ ಸಮ್ಮಿಶ್ರ ಸರ್ಕಾರ. ಉದಾಹರಣೆಗೆ ಕರ್ನಾಟಕದಲ್ಲಿ BJP JDS ಮೈತ್ರಿಕೂಟ. ಗುಣಗಳು: ಆಡಳಿತದಲ್ಲಿ ವೈವಿಧ್ಯತೆ ಮತ್ತು ಬಹುತ್ವವನ್ನು ಕಲ್ಪಿಸುತ್ತದೆ. ಜನರ ನಾಡಿಮಿಡಿತವನ್ನರಿತು ಅವರಿಗೆ ಉತ್ತಮ ಆಡಳಿತವನ್ನು ಒದಗಿಸುತ್ತದೆ. ಹಲವಾರು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರುವುದರಿಂದ ಜನರಿಗೆ ವಿಶಾಲವಾದ ಆಯ್ಕೆಯ ಅವಕಾಶ ದೊರೆಯುತ್ತದೆ. ಸಮ್ಮಿಶ್ರ ವ್ಯವಸ್ಥೆಯು ಒಂದೇ ಪಕ್ಷದ ಆಳ್ವಿಕೆಯಲ್ಲಿ ಅವಕಾಶ ನೀಡುವುದಿಲ್ಲ ಮತ್ತು ನಿರಂಕುಶತೆಗೆ ಇಲ್ಲಿ ಅವಕಾಶವಿಲ್ಲ. ಕೊನೆಯದಾಗಿ, ಆಡಳಿತದಲ್ಲಿ ಚಿಕ್ಕ ಮತ್ತು ದೊಡ್ಡ ಪಕ್ಷಗಳು ಭಾಗಿಯಾಗಿರುವುದರಿಂದ ಒಟ್ಟಾರೆ ಜನತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ತೀರ್ಮಾನ ತೆಗೆದುಕೊಳ್ಳುವಾಗ ಪ್ರಾದೇಶಿಕ ಅಸಮಾನತೆಯನ್ನು ಕಡಿಮೆ ಮಾಡುತ್ತದೆ. ಮುಂದಿನ ಪ್ರಶ್ನೆ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. 5 ಅಂಕಕ್ಕೆ ಕೇಳಿರೋದ್ರಿಂದ ರಾಷ್ಟ್ರ ನಿರ್ಮಾಣದ ಬಗ್ಗೆ ಒಂದು ಅರ್ಥವನ್ನು ಬರೆದು ನೀವು ವಿವಿಧ ಅಗತ್ಯಾಂಶಗಳನ್ನು ಬರೆದ್ರೆ ಸಾಕು. ಯಾಕಂತ ಹೇಳಿದ್ರೆ ತೊಡಕುಗಳು, ಪರಿಹಾರಗಳು ಎಲ್ಲವೂ ಕೂಡ ಈ ಕಾನ್ಸೆಪ್ಟಿಗೆ ಇದೆ. ಹಾಗಾಗಿ ಅಷ್ಟು ಬರೆದ್ರೆ ಸಾಕಾಗುತ್ತೆ. ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಮೂಡಿಸಿ ಎಲ್ಲರೂ ಒಪ್ಪಿಕೊಳ್ಳುವ ವ್ಯವಸ್ಥೆಯನ್ನು ನಿರ್ಮಿಸುವ ವಿಶಾಲ ಪ್ರಕ್ರಿಯೆಯೇ ರಾಷ್ಟ್ರ ನಿರ್ಮಾಣ. ರಾಷ್ಟ್ರ ನಿರ್ಮಾಣದ ಅಗತ್ಯ ಅಂಶಗಳು ಈ ಕೆಳಗಿನಂತಿವೆ: ಜನತೆಯ ಬೆಂಬಲ, ಉತ್ತಮ ಆಡಳಿತ, ದಕ್ಷ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಅಧಿಕಾರ ಹಂಚಿಕೆ, ಸಾರ್ವತ್ರಿಕ ಗುಣ, ರಾಷ್ಟ್ರೀಯ ಗುಣ, ರಾಷ್ಟ್ರೀಯ ಸಮಗ್ರತೆ, ಜವಾಬ್ದಾರಿಯುತ ಸಮೂಹ ಮಾಧ್ಯಮಗಳು, ಜವಾಬ್ದಾರಿಯುತ ಬೌದ್ಧಿಕತೆ. ಮುಂದಿನ ವರ್ಷದ ಮಕ್ಕಳು ಕೂಡ ಈ ಒಂದು ವಿಡಿಯೋನ ನೋಡಿದ್ರೆ ಅವರಿಗೆ ತೊಡಕುಗಳು ಮತ್ತು ಪರಿಹಾರಗಳು ಏನು ಅನ್ನೋದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ತೊಡಕುಗಳು
ರಾಷ್ಟ್ರ ನಿರ್ಮಾಣದಲ್ಲಿ ಅಡ್ಡಿಯಾಗುವಂತಹ ತೊಡಕುಗಳು ಏನು ಅಂತ ಹೇಳಿದ್ರೆ ಬಡತನ, ಜನಸಂಖ್ಯಾ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ, ರಾಜಕೀಯ ಬಿಕ್ಕಟ್ಟು. ಇದಕ್ಕೆ ಪರಿಹಾರ ರಾಜಕೀಯ ಸ್ಥಿರತೆ, ಆದ್ಯತೆಗಳ ಆಯ್ಕೆ, ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ, ಮಿಶ್ರ ಆರ್ಥಿಕತೆ, ರಾಜ್ಯ ನಿರ್ದೇಶಕ ತತ್ವಗಳ ಅನುಷ್ಠಾನ, ನಾಗರಿಕ ಸಮಾಜದ ಪಾತ್ರ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಗಳನ್ನು ಚರ್ಚಿಸಿ ಅಂತ ಇದೆ. ಇದಿಷ್ಟು ಪಾಯಿಂಟ್ ಬರೆದು ವಿವರಣೆ ಕೊಟ್ಟಿದ್ರೆ ಕರೆಕ್ಟ್ ಆಗಿರುತ್ತೆ ಉತ್ತರ. ರಾಜ್ಯದ ಪರಮಾಧಿಕಾರ, ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ಹಿತಾಸಕ್ತಿ, ಶಕ್ತಿ ಬಣಗಳು, ಶಕ್ತಿ ಸಮತೋಲನ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳಾವುವು? 10 ಅಂಕದಲ್ಲೂ ಸಹ ಕೊಟ್ಟಿರುವಂತಹ ಪ್ರಶ್ನೆಗಳನ್ನೇ ಕೇಳಿದರು. ಭಾರತದಲ್ಲಿ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಚಿಕ್ಕದಾಗಿ ಒಂದು ಅರ್ಥವನ್ನು ಬರೆದು ಇದಿಷ್ಟು ಪಾಯಿಂಟನ್ನು ಬರೆದಿದ್ರೆ ಕರೆಕ್ಟು. ಫಸ್ಟ್ ಪ್ರಶ್ನೆ ಇದೇ ಕೊಟ್ಟಿದ್ದೆ ನಾನು, 10 ಅಂಕಕ್ಕೆ ಓದ್ಕೊಳ್ಳಿ ಅಂತ ಲಿಸ್ಟ್ ಕೊಟ್ಟಿದ್ನಲ್ಲ, ಮೊದಲ ಪ್ರಶ್ನೆ ಇದೇ ಆಗಿತ್ತು. ಸಂವಿಧಾನೇತರ ಬೆಳವಣಿಗೆ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ, ಭಿನ್ನಮತೀಯತೆ, ಪಕ್ಷಾಂತರ ಪಿಡುಗು, ನಾಯಕತ್ವದ ವರ್ಚಸ್ಸು, ತತ್ವರಹಿತ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ, ಸಮ್ಮಿಶ್ರ ಸರ್ಕಾರದ ಶಕೆ. ನೆಕ್ಸ್ಟು ಅಧ್ಯಾಯ 7ರಲ್ಲಿ ಒಂದು ಪ್ರಶ್ನೆ, ಇದು ಕೂಡ ಜಾಗತೀಕರಣ ಮತ್ತು ಖಾಸಗೀಕರಣ ನೋಡ್ಕೊಳ್ಳಿ ಅಂತ ಹೇಳಿದ್ದೆ, ಕೊಟ್ಟಿದ್ದೆ 2 ಪ್ರಶ್ನೆಯಾಗಿತ್ತು. ಜಾಗತೀಕರಣದ ಅರ್ಥ ವಿಶ್ವದ ಆರ್ಥಿಕತೆಯೊಂದಿಗೆ ರಾಷ್ಟ್ರದ ಆರ್ಥಿಕತೆಯನ್ನು ಒಂದುಗೂಡಿಸುವ ಪ್ರಕ್ರಿಯೆಯೇ ಜಾಗತೀಕರಣ ಎಂದರ್ಥ. ಜಾಗತೀಕರಣದ ಪ್ರಾಮುಖ್ಯತೆಗಳು: ಸಾಮರ್ಥ್ಯ, ಉನ್ನತೀಕರಣಗೊಂಡ ತಂತ್ರಜ್ಞಾನದ ಬಳಕೆ, ವಿಶ್ವಗ್ರಾಮ, ಉದ್ಯೋಗಿಗಳ ಮುಕ್ತ ಸಂಚಾರ, ವಿಶ್ವದ ಸ್ಪರ್ಧೆಗೆ ಅವಕಾಶ, ಹೊರಗುತ್ತಿಗೆ, ಮಾನವ ಸಂಪನ್ಮೂಲ ಬಳಕೆ. ಜಾಗತೀಕರಣದ ರಾಜಕೀಯ ಪರಿಣಾಮಗಳನ್ನ ಕೇಳಿದರೆ ಶಕ್ತಿ ರಾಷ್ಟ್ರಗಳ ಒತ್ತಡ, ಪರಮಾಧಿಕಾರಕ್ಕೆ ಧಕ್ಕೆ, ಸಾಂಸ್ಕೃತಿಕ ವ್ಯಭಿಚಾರ, ಜೀವನ ಶೈಲಿಗೆ ಗುಲಾಮರಾಗುತ್ತಾರೆ, ಸಾಲಮನ್ನಾ ರದ್ದುಗೊಳಿಸುವುದು, ರಾಜಕೀಯ ಅಸ್ಥಿರತೆ, ಸಮೂಹ ಮಾಧ್ಯಮಗಳ ಮೇಲೆ ನಿಯಂತ್ರಣ. ನೆಕ್ಸ್ಟು ಭಾರತ ಮತ್ತು ಅಮೆರಿಕ ದೇಶಗಳ ನಡುವಿನ ಸಂಬಂಧ. ಭಾರತವು ಶಾಂತಿಪ್ರಿಯ ರಾಷ್ಟ್ರವಾಗಿರುವುದರಿಂದ ವಿಶ್ವದ ಎಲ್ಲ ರಾಷ್ಟ್ರಗಳೊಡನೆ ಉತ್ತಮ ಸಂಬಂಧವನ್ನು ಹೊಂದಲು ಹಂಬಲಿಸುತ್ತದೆ. ಈ ನಿಟ್ಟಿನಲ್ಲಿ ವಿಶ್ವದ 2 ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿರುವ ಭಾರತ ಮತ್ತು ಅಮೆರಿಕ ನಡುವಣ ಸಂಬಂಧವು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯಷ್ಟೇ ಹಳೆಯದಾಗಿದ್ದು, ಈ ಸಂಬಂಧವನ್ನು ಈ ಕೆಳಗಿನಂತೆ ಕಾಣಬಹುದು. ಆರ್ಥಿಕ ಸಂಬಂಧಗಳು, ಮಿಲಿಟರಿ ಸಂಬಂಧಗಳು, ಅಣು ಒಪ್ಪಂದ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳು. ಉಭಯ ರಾಷ್ಟ್ರಗಳ ನಾಯಕರ ಇತ್ತೀಚಿನ ಭೇಟಿಯು ಈ ರಾಷ್ಟ್ರಗಳ ನಡುವಣ ಸಂಬಂಧವನ್ನು ಉತ್ತಮಗೊಳಿಸಲು ಸಹಕಾರಿಯಾಗಿದೆ. ಭಾರತದ ಈಗಿನ ಪ್ರಧಾನಿ ನರೇಂದ್ರ ಮೋದಿಯರವರು ತಮ್ಮ ಅಧಿಕಾರ ಅವಧಿಯಲ್ಲಿ ಈಗಾಗಲೇ 4 ಬಾರಿ ಅಮೆರಿಕಕ್ಕೆ ಭೇಟಿ ನೀಡುವುದರ ಮೂಲಕ ಭಾರತ ಮತ್ತು ಅಮೆರಿಕ ನಡುವಣ ಸಂಬಂಧ ಉತ್ತಮಗೊಳ್ಳಲು ಪ್ರಯತ್ನಿಸಿದ್ದಾರೆ. ಸೊ 10 ಅಂಕದ 4 ಪ್ರಶ್ನೆಗಳಲ್ಲಿ ನಾನು ಕೊಟ್ಟಿರುವಂತಹ 3 ಪ್ರಶ್ನೆಗಳು ಬಂದಿತ್ತು. ಚೆನ್ನಾಗಿ ಉತ್ತರವನ್ನು ಬರೆದಿದ್ದೀರಿ ಅಂತ ಭಾವಿಸಿದ್ದೀನಿ. ಸೊ ಇದಿಷ್ಟು ಕೂಡ 2026ರ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಗಳು. 5 ಹಾಗೂ 10 ಅಂಕ ಶಾರ್ಟಾಗಿ ಆನ್ಸರ್ನ ಹೇಳಿದ್ದೀನಿ. ಜಸ್ಟ್ ನೀವು ಬರೆದಿರುವಂಥ ಅಟೆಂಡ್ ಮಾಡಿರುವಂಥ ಪ್ರಶ್ನೆಗಳಿಗೆ ಪಾಯಿಂಟನ್ನು ಕರೆಕ್ಟಾಗಿ ಬರೆದಿದ್ದೀರೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಓನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು ಕೂಡ, ವಿವರಣೆ ಕೊಟ್ಟಿದ್ರು ಕೂಡ ಅಂಕಗಳನ್ನ ಕೊಡ್ತಾರೆ. ಸರಿಯಾದ ರೀತಿಯಲ್ಲಿ ಮೆಥಡಲ್ಲಿ ಬರೆದಿರಬೇಕು ಅಷ್ಟೇ. ಓಕೆ ಮಕ್ಕಳೇ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಸಮಾಜಶಾಸ್ತ್ರ, ಸೋಷಿಯಾಲಜಿಗೆ ಸಂಬಂಧಪಟ್ಟಾಗಿ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅಂತ 1 by 1 ಹೇಳ್ತಾ ಹೋಗ್ತೀನಿ. ಚಾನಲ್ನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ. ಯಾರ್ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಬರ್ತಾ ಇದ್ದಾಗೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಮಕ್ಕಳೇ. ಓಕೆನಾ? ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.